5-6 ಗಂಟೆ ಒಳಗೆ ಪ್ರಜ್ಞೆ ಬರಬೇಕು. ಬರಲಿಲ್ಲ ಅಂದರೆ ಆಮೇಲೆ ನನ್ನ ಕೈ ಮೀರಿತು. ಡಾಕ್ಟರ್, ಅವ್ರನ್ನ ಬೆಂಗಳೂರಿನ ಒಕ್ಕಾಡ್ಗೋ ಅಥವಾ ಜಯದೇವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಾ? ಈಗಿರೋ ಪರಿಸ್ಥಿತಿನಲ್ಲಿ ಆಗೋದಿಲ್ಲ. ಪ್ರಜ್ಞೆ ಬಂದ್ಮೇಲೆ ಬೇಕಿದ್ರೆ ಕರ್ಕೊಂಡು ಹೋಗ್ಬೋದು, ಆದರೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ. ನಮಸ್ಕಾರ. ಶಾಸ್ತ್ರಿಗಳು ಹೇಗಿದ್ದಾರೆ? ಡಾಕ್ಟ್ರು ಏನು ಭರವಸೆ ಕೊಡ್ತಿಲ್ಲ ಕೇಶವ್. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ಏನೂ ಹೇಳಕ್ಕಾಗಲ್ಲ ಅಂತ ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಶಾಸ್ತ್ರಿಗಳು ಆರಾಮಾಗ್ತಾರೆ. ರಾಧಿಕಾ ಇದ್ದಿದ್ರೆ ಇವ್ರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವಳ ಜೊತೆಲೇ ಇದ್ದು ಇವರನ್ನ ಧೈರ್ಯವಾಗಿ ನೋಡ್ಕೋತಿದ್ಲು. ಅವಳು ಇದ್ದಿದ್ರೆ ಅವಳನ್ನ ನೋಡೇ ಇವ್ರು ಸುಧಾರಿಸ್ಕೋತಾ ಇದ್ರು. ರಾಧಿಕಾ, ನಾನು ಸಮಾಧಾನ ಮಾಡ್ಕೊಳ್ಳಿ. ಶಾಸ್ತ್ರಿಗಳು ಆರಾಮಾಗ್ತಾರೆ. ನೋಡು, ಎಷ್ಟು ಎಳೆ ವಯಸ್ಸಿನ ಹುಡುಗಿ. ಅವಳನ್ನ ನಾನು ಅನಾಥೆ ಅನ್ಕೊಂಡಿದ್ದೆ. ಅನಾಥೆ ಅಲ್ಲ, ಅವಳಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಆದ್ರೂ ಯಾಕೆ ಅವಳು ಸನ್ಯಾಸ ಸ್ವೀಕಾರ ಮಾಡಕ್ಕೆ ಒಪ್ಕೊಂಡ್ಲು? ಆತ್ಮೀಯರನ್ನೆಲ್ಲ ಕರೆದು ಸನ್ಯಾಸ ಸ್ವೀಕಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಮನಸ್ಸು ವಜ್ರದಷ್ಟು ಕಠಿಣವಾಗಿರಬೇಕು. ನಿಜ, ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಅವಳು ಅಳೋಕೆ ಶುರು ಮಾಡಿದ್ಲು. ಇದನ್ನು ನೋಡಿ ಅವಳು ಆಶ್ರಮನ ಬಿಟ್ಟೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನಾನು ಹೋಗಲ್ಲ ಅಂತ ಹೇಳಿದ್ಲು. ಅದೇ ಆಶ್ಚರ್ಯ. ಏನೂ ಆಗಿಲ್ಲ ಅನ್ನೋ ಹಾಗೆ ಎಷ್ಟು ನಿರ್ಲಿಪ್ತವಾಗಿ ಕೆಲಸ ಮಾಡ್ತಿದ್ದಾಳೆ. ನಿಜಕ್ಕೂ ರಾಧಿಕಾ ತುಂಬ ಧೈರ್ಯವಂತೆ. ಅವಳು ಧೈರ್ಯ ತಂದ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ತುಂಬ ಮೃದು. ಅವಳ ಮುಖ ನೋಡು, ಕಷ್ಟಪಟ್ಟು ದುಃಖನ ತಡ್ಕೋತಾ ಇದ್ದಾಳೆ.
ಎಲ್ಲ ನನ್ನಿಂದನೇ ಆಗಿದ್ದು ರಾಜು. ಶಾಸ್ತ್ರಿಗಳ ಈ ಸ್ಥಿತಿಗೆ ನಾನೇ ಕಾರಣ. ಇದ್ರಲ್ಲಿ ನಿಮ್ದೇನು ತಪ್ಪಿದೆ ಬಾಸ್? ಅವ್ರ ಹಣೆ ಮೇಲೆ ಹೀಗಾಗಬೇಕು ಅಂತ ಬರೆದಿದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ. ಹೌದು ರಾಜು, ವಿಶಾಖನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು. ಆದ್ರೆ ರಾಧಿಕನ್ ಮೇಲಿನ ಪ್ರೀತಿಯಿಂದ ನಾನು ಅದನ್ನು ಒಪ್ಕೊಳ್ಳಿಲ್ಲ. ವಿಶಾಖನ್ನೂ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅದರಿಂದ ರಾಧಿಕಾ ಮನೆ ಬಿಟ್ಟು ಹೋದ್ಲು. ಆಮೇಲೆ ವಿಶಾಖನ್. ಇದರಿಂದನೇ ಶಾಸ್ತ್ರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ನೀವು ಹಾಗೆಲ್ಲ ಅನ್ಕೋಬೇಡಿ, ಎಲ್ಲ ವಿಧಿ. ವಿಧಿನೋ ಹಣೆ ಬರೋನೋ ಆ ದೇವ್ರಿಚ್ಛೆ ಏನು ಅಂತ ಅರ್ಥ ಆಗ್ತಿಲ್ಲ ರಾಜು. ನಾನು ರಾಧಿಕಾ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ದೂರ ದೂರ ಇದ್ವಿ. ಆದ್ರೆ ನಾವು ಆ ರೀತಿ ಇದ್ದಾಗೆಲ್ಲ ಏನಾದ್ರೂ ಒಂದು ಕೆಟ್ಟದಾಗ್ತಾನೆ ಇದೆ. ನಾವು ಅನ್ಕೊಳ್ಳೋದೇ ಒಂದು, ಆಗ್ತಿರೋದೇ ಒಂದು. ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ ರಾಜು. ಈಗ ನಾನು ಏನ್ ಮಾಡ್ಲಿ ಕೃಷ್ಣ? ಅಪ್ಪಂಗೆ ಏನಾದ್ರೂ ಆಗ್ಲಿ, ನನಗೆ ಸಂಬಂಧನೇ ಇಲ್ಲ ಅನ್ನೋ ತರ ಕೂತ್ಕೊಳಕ್ ನನಗಾಗಲ್ಲ. ಅವ್ರ ವಾತ್ಸಲ್ಯದ ಋಣದಲ್ಲಿ ಬೆಳೆದಿದ್ದೀನಿ ನಾನು. ಅವ್ರ ಜೀವಕ್ಕೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೋ ಕೃಷ್ಣ. ಅವ್ರನ್ನ ಕಾಪಾಡು. ಪಾಪ ಅವ್ರ ಅಪ್ಪನಿಗೆ ಹುಷಾರಿಲ್ಲ ಅಂತ ವಿಶಾಖ ಮನಸ್ಸಿಗೆ ಎಷ್ಟು ದುಃಖ ಪಡ್ತಿದ್ದಾಳೋ ಏನೋ. ವಿಶಾಖ ಕೈಗೆ ಸ್ವಲ್ಪ ಫೋನ್ ಕೊಡಪ್ಪ, ಅವಳಿಗೆ ಸ್ವಲ್ಪ ಸಮಾಧಾನ ಹೇಳ್ತೀನಿ. ಈಗ ಅವಳಿಗೆ ಧೈರ್ಯ ಬೇಕು. ಅಜ್ಜಿ, ವಿಶಾಖ